ಮನೆ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ತುಂಬ ಈಸಿಯಾದ ರೆಸಿಪಿ ಆಲೂ ಬೋಂಡಾ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಲೂ ಬೋಂಡಾ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಏನಾದರೂ ಕುರ್ಕ್ ತಿಂಡಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಯಾವಾಗಲಾದರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಹಬ್ಬಗಳಲ್ಲೂ ಸಹ ನೀವು ಈ ಥರ ಮಾಡಿ ಸೈಡ್ ಡಿಶ್ ಆಗಿ ಇಡ್ಬೋದು. ಮೊದಲು ಒಂದು ಬೌಲ್ಗೆ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಇತ್ತು ಅಂದರೆ ಕ್ಯಾರೆಟ್ನ ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಇದನ್ನೆಲ್ಲ ಬೇಯಿಸಬಾರ್ದು, ಡೈರೆಕ್ಟು ಕಟ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಕೊಳ್ಬೇಕು. ಇದು ಸಾಸ್ ಜೊತೆ ತುಂಬಾ ರುಚಿಕರವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಖಾರದ ಪುಡಿ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಆಮೇಲೆ ಟರ್ಮರಿಕ್ ಪೌಡರ್ 1 ಚಿಟಿಕೆ ಹಾಕ್ಕೊಳ್ಬೇಕು. ಟರ್ಮರಿಕ್ ಪೌಡರ್ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಕಲರ್ಗಷ್ಟೇ, ಇನ್ನೇನಿಲ್ಲ. ನಂತರ ಇದಕ್ಕೆ ಚಾಟ್ ಮಸಾಲ, ಮೇನ್ ಇಂಗ್ರೀಡಿಯೆಂಟ್ ಬಂತು ಇದಕ್ಕೆ ಚಾಟ್ ಮಸಾಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚಾಟ್ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಚಾಟ್ ಮಸಾಲ ಹಾಕಿದ್ರೇ ಟೇಸ್ಟ್ ಬರೋದು, ಇಲ್ಲ ಅಂದರೆ ಅಷ್ಟು ರುಚಿಯಾಗಿರೋದಿಲ್ಲ. ಅಂಗಡಿನಲ್ಲೇ ಬೋಂಡಾ ಬಜ್ಜಿನಲ್ಲೆಲ್ಲ ನಾವು ತಿಂತೀವಲ್ವ, ಅದಷ್ಟು ಚೆನ್ನಾಗಿರಲ್ಲ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಈ ಥರ ಚಾಟ್ ಮಸಾಲಾನ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡಿರಿ. ಅಷ್ಟರಲ್ಲಿ ಆಲೂಗಡ್ಡೆಯನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಡಿ. ಅದು ತಣ್ಣಗಾದ ನಂತರ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ತರಕಾರಿಗಳನ್ನ ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ, ಆವಾಗಲೇ ಟೇಸ್ಟ್ ಬರೋದು, ಚೆನ್ನಾಗೂ ಇರುತ್ತೆ ನೋಡೋಕ್ಕೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಮೇನ್ ಬಂದು ಕಡಲೆ ಹಿಟ್ಟು, ಅದನ್ನು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ಕಡಲೆ ಹಿಟ್ಟು ನೀವು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ನೀವು ಕಪ್ ಮೆಷರ್ಮೆಂಟ್ ಯಾವ್ದು ತೊಗೊತೀರೋ ಅದು, ನಿಮ್ಮ ಬೋಂಡಗಳು ಹೆಂಗಿರುತ್ತೋ ಅದು ಕಣ್ಣಳ್ತಿನಲ್ಲಿ ಹಾಕ್ಕೊಳ್ಬೋದು. ನಿಮ್ಗೆ ಅಪ್ರಾಕ್ಸಿಮೇಟ್ ಬೇಕು ಅಂದರೆ ದೊಡ್ಡ ಕಪ್ಪು ಅಂದರೆ 1 ಕಪ್ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ ಅದಕ್ಕೂ ಹಾಕಿರ್ತೀವಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಅಕಸ್ಮಾತ್ ಉಪ್ಪು ಕಮ್ಮಿ ಆಯಿತು ಅಂದರೆ ಈ ಕಡಲೆ ಹಿಟ್ಟಿಗೆ ನಂತರ ನೀವು ಉಪ್ಪು ಹಾಕ್ಕೊಂಡು, ಒಂದು ಬೋಂಡ ತಿಂದ ನಂತರ ಗೊತ್ತಾಗುತ್ತಲ್ವಾ, ಹಾಕ್ಕೊಂಡು ಕಲಿಸ್ಬಿಟ್ಟು ಬೋಂಡಗಳನ್ನ ಬಿಡಬಹುದು. ನೋಡಿ, ಈ ಥರ ಖಾರದ ಪುಡಿ ಹಾಕ್ಕೊಂಡ ನಂತರ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಸೋಡಾ, ಅಡುಗೆ ಸೋಡಾ 1 ಚಿಟಿಕೆ ಹಾಕಿದ್ರೆ ಸಾಕು. ಚಿಕ್ಕ ಚಿಟಿಕೆ ಹಾಕಿದ್ರೆ ಸಾಕು. ಅದು ಚಿಕ್ಕ ಸ್ಪೂನ್, ಅದರಲ್ಲಿ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. 1 ಚಿಟಿಕೆ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಬಿಟ್ಟು ಜಾಸ್ತಿ ಸೋಡಾ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಒಂದೇ 1 ಚಿಟಿಕೆ ಹಾಕ್ಕೊಳ್ಳಿ ಸಾಕು. ನಂತರ ನೀರನ್ನ ಹಾಕ್ಕೊಂಡು ಇದನ್ನು ಬೋಂಡಾ ಬಜ್ಜಿಗೆ ನಾವು ಕಲಿಸ್ತೀವಲ್ವ, ತುಂಬ ತೆಳ್ಳಕ್ಕೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋಂಗೆ ಕಲಿಸ್ಕೊಳ್ಬೇಕು. ಗಂಟಿಲ್ಲದೆ ಇರೋಂಗೆ ಕಲಿಸ್ಕೊಂಡ್ರೇ ನೋಡಿ, ಈ ಥರ ಗಂಟಿಲ್ಲದೆ ಇರೋಂಗೆ ಕಲಿಸ್ಕೊಬೇಕು. ನೀವು ಸ್ಪೂನಲ್ಲಿ ಮಾಡಿದ್ರೆ ಅದು ಅಷ್ಟು ಇದಾಗಿ ಬರಲ್ಲ, ಅದಕ್ಕೆ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ನೀರು ಹಾಕ್ಕೊಂಡು, ಒಂದೇ ಸಮ ನೀರು ಹಾಕ್ಕೊಂಡ್ರೆ ಮತ್ತೆ ಕಡಲೆ ಹಿಟ್ಟು, ಉಪ್ಪು, ಖಾರ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು, ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಸಾಕು. ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಈಗ ಆಲೂಗಡ್ಡೆ ನಾವು ಬೆಂದಿರುತ್ತಲ್ಲ, ಬೇಯಿಸಿರುವ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು, ನಾವು 3 ಆಲೂಗಡ್ಡೆಯನ್ನು ಹಾಕ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಾಲ್ ಟೈಪ್ ಉಂಡೆ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ನಾವು ಬೋಂಡ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆ ಕಾದ ನಂತರ ಬಿಟ್ಟುಬಿಟ್ಟು ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು. ತುಂಬಾ ರುಚಿಕರವಾಗಿತ್ತು ತಿನ್ನೋಕ್ಕೆ. ಒಂದು ಸತಿ ನೀವು ಸಹ ಟ್ರೈ ಮಾಡಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹೋಟ್ಲಲ್ಲೂ ಸಹ ಇದೇ ಥರ ಇರುತ್ತಲ್ಲ, ಅದೇ ಥರ ಬಂದಿರುತ್ತೆ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.